ಅಲ್ ಫಲಾಹ್ ವಿವಿಗೆ ಎನ್ಐಎ ಮತ್ತು ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ವಿವಿಯಲ್ಲಿರುವಂತಹ ಮುಜಾಮಿಲ್ ರೂಮ್ ಅನ್ನ ಸೀಸ್ ಮಾಡಲಾಗಿದೆ. ಶಂಕಿತ ಉಗ್ರ ಮುಜಾಮಿಲ್ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ. ಹಾಗೆಯೇ ಲ್ಯಾಪ್ಟಾಪ್ ಮತ್ತು ಐಡಿಯನ್ನ ವಶಕ್ಕೆ ಪಡೆಯಲಾಗಿದೆ. ಫರೀದಾಬಾದ್ನಲ್ಲಿರುವಂತಹ ವಿವಿಯಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಇಂಚಿಂಚು ಜಾಗವನ್ನು ಬಿಡದೆ ಜಾಲಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಹಾಗೆಯೇ ಒಂದಷ್ಟು ಮಂದಿಯಿಂದ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ. ಆ ವಿವಿಯಲ್ಲಿ ಇರುವವರಲ್ಲಿ ಭೇಟಿಯಾಗಿ ಮಾಹಿತಿಯನ್ನ ಪಡೆದು ಈತನ ಚಲನವಲನ ಇರಬಹುದು ಅಥವಾ ಎಷ್ಟು ದಿನದಿಂದ ಇದ್ದಾನೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಮುಜಾಮಿಲ್ ಯಾವ ರೀತಿಯಾಗಿ ಕೃತ್ಯಗಳನ್ನ ಎಸಗ್ತಾ ಇದ್ದ ಅಥವಾ ಉಗ್ರ ಸಂಘಟನೆಯ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ದ, ಈ ಒಂದು ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪೂರ್ವ ನಿಯೋಜಿತವಾಗಿ ಏನ್ ಪ್ಲಾನ್ ಮಾಡಿದ್ದ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈ ದೆಹಲಿಯಲ್ಲಿ ಸ್ಫೋಟ ಸಂಭವಿಸೋಕು ಮುನ್ನವೇ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಅಲ್ ಫಲಾಹ್ ವಿವಿಯಿಂದಲೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಎನ್ಐಎ ಮತ್ತು ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಏನೆಲ್ಲ ಸಿಕ್ತು, ಹೇಗೆ ನಡೀತಾ ಇದೆ ತನಿಖೆ, ಯಾವ ರೀತಿ ವೇಗವನ್ನ ಪಡ್ಕೊಳ್ತಿದೆ ಅಂತ? ಮಧುಶ್ರೀ, ಖಂಡಿತ ಇಡೀ ಚಿತ್ರಣ ಇರುವಂಥದ್ದು ಇದೇ ಯೂನಿವರ್ಸಿಟಿಲಿ ಅಂತ ಹೇಳ್ಬೋದು. ಯಾಕಂದರೆ ಈ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದಂಥ 3 ವೈದ್ಯರೇ ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಇಲ್ಲಿ ಫರೀದಾಬಾದ್ನ ಒಂದು ಅಲ್ ಫಲಾಹ್ ಯೂನಿವರ್ಸಿಟಿ ಇದೆ ಅಂತ ಹೇಳಿದ್ರೆ, ಇದು ಪ್ರಮುಖವಾಗಿ ಫರೀದಾಬಾದ್ನ ಹೊರವಲಯಲ್ಲಿ ಇರುವಂಥದ್ದು. ಈಗಾಗಲೇ ನಾವು ಏನೋ ಒಂದು ಬೋರ್ಡ್ ಕೂಡ ನೋಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅಲ್ ಫಲಾಹ್ ಸ್ಕೂಲ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಅಂಡ್ ಹಾಸ್ಪಿಟಲ್ ಅಂತ ಇರುವಂಥದ್ದು. ಇದರಲ್ಲಿ 3 ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾದಂಥ ಆರೋಪಿಗಳಾದಂಥ ಡಾಕ್ಟರ್ ಮುಜಾಹಿಬುಲ್ ಆಗಿರ್ಬೋದು, ಉಮರ್ ಆಗಿರ್ಬೋದು, ಮತ್ತೆ ಶಾಹೀನ್, ಈಕೆಯು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಏನು ಸ್ಥಳಕ್ಕೆ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸ್ಥಳೀಯ ಪೊಲೀಸರು ಕೂಡ ಭೇಟಿ ನೀಡಿ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನ ಮತ್ತೆ ಲ್ಯಾಪ್ಟಾಪ್ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡೆದು ಈ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾದಂಥ ಈ ವಿವಿಯಲ್ಲಿ ಇದ್ದಂಥ 2 ಬಾಡಿಗೆ ರೂಮ್ಗಳು ಏನಿದ್ದಾವೆ, ಆ ಬಾಡಿಗೆ ರೂಮ್ನಲ್ಲಿ ಸ್ಫೋಟಕಗಳು ಕೂಡ ವಶಕ್ಕೆ ಪಡಿಸ್ಕೊಂಡಿರುವಂಥದ್ದು. ಅಂದರೆ 2900 ಏನು ಒಂದು ಸ್ಫೋಟಗಳ ವಸ್ತುಗಳನ್ನ ಅಂದರೆ ನೈಟ್ರೇಟ್ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರುವಂಥದ್ದು. ಈಗ ನಾವು ಯೂನಿವರ್ಸಿಟಿ ಒಳಭಾಗದಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಏನು ಎನ್ಐಎ ಅಧಿಕಾರಿಗಳು ಒಳಗಡೆ ಹೋಗಿ ಒಂದು ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈಗ ಇಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಅಂದರೆ ಒಂದಷ್ಟು ವಾಹನಗಳು ಕೂಡ ಬಂದು ಹೋಗ್ತಾ ಇದ್ವು. ಈಗ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು. ಅಂದರೆ ಈ ಒಂದು ಕಾಲೇಜಿನಲ್ಲಿ ಏನು ವೈದ್ಯರ ಕೆಲಸ ಮಾಡ್ತಂಥ ಈ 3 ಬರುವಂಥ ರೋಗಿಗಳಿಗೆ ಏನು ವೈದ್ಯ ಕೆಲಸ ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ಪ್ರಾಣ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ರು ಅನ್ನೋದು ಕೂಡ ಅನುಮಾನ ಮೂಡುವಂಥದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಕೃತ್ಯವನ್ನು ಮಾಡಿದರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸಾಕಷ್ಟು ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಕೈಗೊಂಡಾಗ ಏನು ಬೇರೆ ಬೇರೆ ಹೆಸರುಗಳು ಕೂಡ ಬರ್ತಾ ಇರುವಂಥದ್ದು. ಯಾಕಂದ್ರೆ ಏನು ಈ ಒಂದು ಅಲ್ ಫಲಾಹ್ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಂಥ ಡಾಕ್ಟರ್ ಮುಜಾಮಿಲ್ ಪ್ರಮುಖ ಒಂದು ಆರೋಪಿಯಾಗಿ ಹೊರಮ್ತಾನೆ ಅಂತ ಹೇಳ್ಬೋದು. ಈತನಿಂದಲೇ ಸಾಕಷ್ಟೊಂದು ಶಂಕಿತ ಏನು ಉಗ್ರರನ್ನು ಈಗಾಗಲೇ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೆ ಬೇರೆ ಬೇರೆ ಹೆಸರುಗಳು ಕೂಡ ಇದರಲ್ಲಿ ಮಹಿಳಾ ಉಗ್ರ ಸಂಘಟನೆ ಇರುವಂಥ ಡಾಕ್ಟರ್ ಶಾಹೀನ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಆ ಒಂದು ವೈದ್ಯಗೆ ಸೇರಿದಂಥ ಕಾರ್ನಲ್ಲೇನೆ ಒಂದು ರೈಫಲ್ ಕೂಡ ಪತ್ತೆಯಾಗಿರುವಂಥದ್ದು. ಅದೇ ಒಂದು ಕಾರನ್ನು ಈತ ಬಳಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ಏನು ತನಿಖೆ ಮುಂದುವರೆದಿದೆ. ಸ್ಫೋಟಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಕಾಲೇಜಿನಲ್ಲಿ ಈಗಾಗಲೇ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಇದು ನಮಗೆ ದಿಗ್ಭ್ರಮೆ ಆಗಿದೆ ಅಂತ ಹೇಳಿಕೆ ಕೂಡ ನೀಡಿರುವಂಥದ್ದು. ಯಾಕಂದರೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಏನು ಈಗಾಗಲೇ ದಾಖಲೆಗಳು ಕೂಡ ಸಿಕ್ಕಿದ್ರು ಕೂಡ ಈ ಮೂಲಗಳು ಹೇಳೋ ಪ್ರಕಾರ ನಮಗೆ ಸಂಬಂಧ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅನ್ನೋದು ಕೂಡ ಇವರ ವಾದ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರೋದು. ಒಟ್ಟಾರೆ ಇದೇ ಕಾಲೇಜಿನ ಏನು ವೈದ್ಯರೇನಿದ್ದಾರೆ ಪ್ರಾಣ ತೆಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು. ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಪಾಠ ಮಾಡೋದು ಬಿಟ್ಟು ಅದ್ರ ಜೊತೆಗೆ ಬೇರೆ ಬೇರೆ ಈಗ ಏನು ಒಂದು ರಾಸಾಯನಿಕ ಪದಾರ್ಥಗಳಿಗೆ ವೈದ್ಯರಾಗಿ ಕೆಲಸ ಮಾಡ್ತದೆ ಅಂತ ಹಿನ್ನೆಲೆಯಲ್ಲಿ ಏನು ಒಂದು ಸ್ಫೋಟಗಳನ್ನು ಸಂಗ್ರಹಿಸಿ ಬ್ಲಾಸ್ಟ್ಗೂ ಕೂಡ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೇ ಒಂದು ಕಾಲೇಜಿನಲ್ಲಿ ಏನೋ ಒಂದು ಇರುವಂಥ 2 ಕೋಣೆಗಳಲ್ಲಿ ಈಗ ಪತ್ತೆ ಆದಂಥ ಸ್ಫೋಟಕಗಳು ಒಂದಷ್ಟು ಏನು ಒಂದು ಉದಾಹರಣೆಗಳು ಕೂಡ ಸಿಕ್ಕಿರುವಂಥದ್ದು ಒಂದು ಶ್ರೀ. ಹಾಗೇನೆ ಮಹೇಶ್, ಡಾಕ್ಟರ್ ಶಾಹೀನ್ ಬಗ್ಗೆ ಕೂಡ ಒಂದಷ್ಟು ಸ್ಫೋಟಕ ಸಂಗತಿಗಳು ಗೊತ್ತಾಗಿತ್ತು. ಆಕೆಯ ವರ್ತನೆ ಹೇಗಿರ್ತಾ ಇತ್ತು, ಆಕೆಯನ್ನ ಭೇಟಿ ಮಾಡೋದಕ್ಕೆ ಯಾರ್ಯಾರು ಬರ್ತಾ ಇದ್ರು, ಹಾಗೇನೆ ಆಕೆ ಆಸ್ಪತ್ರೆಯಿಂದ ಹೇಳದೆ ಕೇಳದೆ ಎಲ್ಲೋ ಹೋಗ್ಬಿಡ್ತಾ ಇದ್ರು ಅನ್ನೋದು. ಅದರ ಜೊತೆಗೆ ಇನ್ನೊಂದಷ್ಟು ಮಂದಿ ಶಂಕಿತ ಉಗ್ರರಿದ್ದಾರಲ್ಲ, ಅವರ ನಡವಳಿಕೆ ಚಲನವಲನ ಹೇಗಿತ್ತು, ಡೌಟ್ ಬರದ ರೀತಿಯಲ್ಲಿ ಹೇಗೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತ ಹೇಳಿ ಕಿಂಚಿತ್ತೂ ಡೌಟ್ ಬರಲಿಲ್ವಾ? ಅಥವಾ ಇಷ್ಟು ಮಂದಿ ಮಾತ್ರನ ಇವರ ಜೊತೆಗೆ ಸೇರ್ಕೊಂಡು ಇನ್ನೊಂದಷ್ಟು ಮಂದಿ ಈ ರೀತಿಯ ಕುಕೃತ್ಯ ಅಥವಾ ಮನಸ್ಥಿತಿ ಉಳ್ಳವರು ಆಸ್ಪತ್ರೆಯಲ್ಲಿ ಇರಬಹುದಾ, ಹೇಗೆ ಅಂತ? ಅದೃಶ್ರೀ, ಖಂಡಿತ ನೀವು ಹೇಳಿದಂತೆ ಡಾಕ್ಟರ್ ಮುಜಾಮಿಲ್ ಪ್ರಮುಖ ರೂವಾರಿ ಆದಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಶಾಹೀನ್ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಡಾಕ್ಟರ್ ಶಾಹೀನ್ ಕಾರ್ನಲ್ಲಿ ಏನು ರೈಫಲ್ ಕೂಡ ಪತ್ತೆ ಆಗ್ತದೆ. ಈಗ
ಸದ್ಯದ ಮಾಹಿತಿ ಪ್ರಕಾರ ಆ ಒಂದು ಕಾರನ್ನ ಕೂಡ ಈ ಆರೋಪಿಗಳು ಬಳಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಡಾಕ್ಟರ್ ಶಾಹೀನ್ ಸಹೋದರ ಕೂಡ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೇನೆ, ಡಾಕ್ಟರ್ ಪರ್ವೀಸ್ ಅಂತೇಳಿ. ಈಗಾಗಲೇ ನಿನ್ನೆಯಿಂದ ಅವರ ಒಂದು ಮನೆಗೆ ದಾಳಿ ಮಾಡಿ ಏನೋ ಒಂದು ದಾಖಲೆಗಳು ಸೇರಿದಂತೆ ಮತ್ತೆ ಸಿಮ್ಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈ ಅನುಮಾನ, ಮೇಲ್ನೋಟಕ್ಕೆ ಅನುಮಾನ ನೋಡ್ತಾ ಇದ್ರೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಇಲ್ಲಿ ಏನು ಅದರಲ್ಲಿ ತೊಡಗಿದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಜೈಷೆ ಮೊಹಮ್ಮದ್ನ ಸಂಘಟನೆ ಇಲ್ಲಿ ಏನು ಬೇರು ಬಿಟ್ಟಿದೆ ಅನ್ನೋದು ಕೂಡ ಅನುಮಾನ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿಂದ ನೇರವಾಗಿ ಜಮ್ಮು ಕಾಶ್ಮೀರಕ್ಕೂ ಕೂಡ ಲಿಂಕ್ ಆಗ್ತಾ ಇರುವಂಥದ್ದು. ಅಲ್ಲಿ ಒಂದು ಪೋಸ್ಟರ್ ಏನು ಅಂಟಿಸಿದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದಂಥ ಒಂದು ಓರ್ವ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಹೆಸರುಗಳು ಕೂಡ ಈಗ ಏನು ಕೇಳ್ಬರ್ತಾ ಇದೆ. ಈ ಒಂದು ವಿವಿಯಿಂದಲೇ ಅಂದ್ರೆ ಈಗ ಫಸ್ಟ್ ಏನು ಒಂದು ವೈದ್ಯರ ಕೆಲಸ ಮಾಡ್ತಾ ಇದ್ದಾರೆ, ವೈದ್ಯರ ತಂಡನೇ ಇದಕ್ಕೆ ಪ್ರಮುಖ ರೂವಾರಿ ಅಂತಾನೆ ಹೇಳ್ಬೋದು. ಈ ಬ್ಲಾಸ್ಟ್ಗೂ ಕೂಡ ಕಾರಣ ಆಗಿರುವಂಥದ್ದು. ಯಾವಾಗ ಅಧಿಕಾರಿಗಳು ಸ್ಫೋಟಗಳನ್ನ ವಶಕ್ಕೆ ಪಡಿತಾರೆ, ಅದಾದ ನಂತರವೇ ಏನು ಡಾಕ್ಟರ್ ಉಮರ್ ಏನಿದ್ದಾರೆ ಪ್ರಮುಖ, ಈಗ ದೆಹಲಿ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಆದಂತಹ ವ್ಯಕ್ತಿ, ಆತನೇ ಈ ಒಂದು ಪ್ಯಾನಿಕ್ಗೆ ಒಳಗಾಗಿ ನೇರವಾಗಿ ಒಂದು ದೆಹಲಿಗೆ ಹೋಗಿ ಇಲ್ಲಿಂದ ಏನು ಸ್ಫೋಟ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈಗ NIA ಮತ್ತಷ್ಟು ಒಂದು ತನಿಖೆಯನ್ನ ತೀವ್ರಗತಿಯಲ್ಲಿ ಏನು ಸಾಗಿಸ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.